14 ವರ್ಷದ ಹುಡುಗಿ ಇರ್ತಾಳೆ, ಅಂಬಿಕಾ ಅವಳ ಹೆಸರು, ತಮಿಳುನಾಡಿನ ದಿಂಡಿಕಲ್ನಲ್ಲಿ. 14 ವರ್ಷಕ್ಕೆ ಮದುವೆ ಆಗ್ಬಿಡ್ತದೆ. 18 ವರ್ಷಕ್ಕೆ ಇಬ್ರು ಮಕ್ಕಳಾಗ್ತಾರೆ, ಅಳಿಗನ್ ನಿಹಾರಿಕಾ ಅಂತ ಹೇಳಿ. ಗಂಡ ಪೊಲೀಸ್ ಪೇದೆ. ಒಂದ್ ದಿವಸ ಪರೇಡ್ ಪರೇಡ್ ನಡಿಬೇಕಾದ್ರೆ ಗಂಡ ಆದಷ್ಟು ಬೇಗ ದಿನ ಬರ್ಬೇಕಾದ ಟೈಮ್ಗೆ ತಿಂಡಿಗೆ ಬರಲ್ಲ. ಎರಡು ಮಕ್ಕಳನ್ನ ಕೊಂಕಲಲ್ಲಿ ಇಟ್ಕೊಂಡ್ಬಿಟ್ಟು ನೋಡ್ಲಿಕ್ಕೆ ಹೋಯ್ತಾವಳೆ. ಪರೇಡ್ ನಡೆದಿರುತ್ತೆ, ಹಿಂಗ್ ಸೆಲ್ಯೂಟಿಂಗ್ ಬೇಸ್ ಮೇಲೆ ಒಬ್ಬ ದೊಡ್ಡ ಸಾಹೇಬ್ರು ನಿಂತಿರ್ತಾರ, ಒಂದು 100 ಜನ ಪೊಲೀಸರು ಮುಂದೆ ಹಾದು ಹೋಗ್ತಿರ್ತಾರ. ವಾಪಸ್ ಬಂದ್ಮೇಲೆ ಗಂಡನ್ ಕೇಳ್ತಾಳ, ಯಾರ್ರೀ ಅವರು? ಅವರು ನಮ್ಮ ರಾಜ್ಯದ ಡಿಜಿ ಅಂಡ್ ಐಜಿ ಅಮ್ಮ, ಅವರು IPS ಅಧಿಕಾರಿ, ದೊಡ್ಡ ಸಾಹೇಬ್ರು, ಇಡೀ ರಾಜ್ಯದ ಪೊಲೀಸದ ಮುಖ್ಯಾಧಿಕಾರಿ ಅವರು. ಹೌದಾ? ಅವರೆಲ್ಲ ನೀವು ಫೋಟೋ ತೆಗೆಸ್ಕೊಳಕಿದ್ರಿ, ಹಾರ ಹಾಕ್ತಿದ್ರು, ಏನೇನೋ ಕೈ ಶೋಕ್ ಮಾಡ್ತಿದ್ರು, ಅವರಾನ? ಹೌದು. ಅವ್ರ ಜೊತೆ ಎಲ್ಲ ನಿಂತಿರು, ಅವರೆಲ್ಲ IPS ಅಧಿಕಾರಿಗಳು. ರಾತ್ರಿ ಅಂಬಿಕಾಗೆ ನಿದ್ದಿನ ಬರಲ್ಲ. ಬೆಳಗ್ಗೆ ಗಂಡಿಗೆ ಹೇಳ್ತಾಳ, ನಾನು IPS ಆಗ್ಬೇಕ್ರಿ. ನಿಮ್ ಕಡೆ ಯಾರಾಗಿದ್ರ ಸುಮ್ಮನೆ ಅಂದ್ಬಿಡ್ತಿದ್ವಿ. ಅವ ಹಂಗ ಅನ್ನಂಗಿಲ್ಲ, ಅಮ್ಮ ಅದಕ್ಕೆ ಡಿಗ್ರಿ ಮಾಡ್ಬೇಕು ಕಣೆ ಅದಕ್ಕೆ. ಹೌದಾ, ಆಯ್ತು. SLC ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, ಡಿಗ್ರಿ BA ಪ್ಯೂರ್ ತಮಿಳ್ ಮೀಡಿಯಂ ಎಕ್ಸ್ಟರ್ನಲ್. ಓದಿದಾದ ಮೇಲೆ ಮಕ್ಕಳು ದೊಡ್ಡವಾಗಿರ್ತಾವು. ರೀ, ದಿಂಡಿಕಲ್ನಲ್ಲಿ ನನಗೇನು ಓದಕ್ ಆಗೋಲ್ದಲ್ರಿ, ನಾನು ಚೆನ್ನೈಗೆ ಹೋಗ್ತೀನಿ, ಒಂದು PG ವ್ಯವಸ್ಥೆ ಮಾಡಿ. ಅವ್ರಿಗಿದ್ ಪೊಲೀಸರಿಗೆಲ್ಲ ಪರಿಚಯ ಮಾಡಿ ಒಂದು PG ಆಗಿರಕ್ಕೆ ವ್ಯವಸ್ಥೆ ಮಾಡ್ತಾನ. 1 ವರ್ಷ ಓದ್ತಾಳ, 2 ವರ್ಷ ಓದ್ತಾಳ, 3 ವರ್ಷ ಓದ್ತಾಳ. ಅಂಬಿಕಾ ಪಾಸ್ ಆಗಂಗಿಲ್ಲ, ಪ್ರಿಲಿಮ್ಸ ಪಾಸ್ ಆಗಂಗಿಲ್ಲ ಪಾಪ. 4ನೇ ವರ್ಷಕ್ಕೆ ಗಂಡ ಬರ್ತಾನೆ, 2 ಮಕ್ಕಳನ್ನ ಕಟ್ಕೊಂಡು. ಇಬ್ರು ಸಾಕಾಕತ್ತೀನಿ, ಇವ್ರು ನಾನಾ ಜಳಕ ಮಾಡಿಸ್ಬೇಕು, ಎಲ್ಲ ಮಾಡ್ಬೇಕು, ನಮಗೆಲ್ಲ ಆಗಲ್ವೇ ಅವು, ನಾನು ಪೊಲೀಸ್ ಕಾನ್ಸ್ಟೇಬಲ್, ಆರಾಮದೇನಿ, ವಾಪಸ್ ಬಂದ್ಬಿಡು, ಕ್ವಾರ್ಟರ್ಸ್ ಕೊಟ್ಟೈತಿ ಸರ್ಕಾರ. ಇರಾನ ರಿಟೈರ್ಡ್ ಆಗ್ಬೇಕಾದ್ರೆ ನಾನು 2 ಸ್ಟಾರ್ ಬರ್ತಾವ, ಯಾಕೆ ತಲೆ ಕೆಡ್ಸ್ಕೊಳ್ತಿದಿ ಅಂತಾನ. ಇಲ್ರಿ, ಇದು ಒಂದ್ಸಾರಿ ಬಿಡ್ರಿ, 3 ವರ್ಷ ಬಿಟ್ಟಿರಿ, ನಾನು ಹೆಂಗಾರ ಮಾಡಿ ನೋಡ್ತೀನಿ, ಆಗದ ಹೋದ್ರೆ ವಾಪಸ್ ಬಂದು ನಿಮ್ ಜೊತೆನೆ ಇರ್ತೀನಿ, ಕಲ್ತೀನಿ, ಬಾಳ್ ತಿಳ್ತೀನಿ, ಒಂದು ಟೀಚರ್ ಆಗಿರ್ತೀನಿ ಅಂತಾಳೆ. 4ನೇ ವರ್ಷ ಅಂಬಿಕಾ ಬರಿತಾಳೆ, ಪ್ರಿಲಿಮ್ಸ್ ಪಾಸ್ ಆಯ್ತು, ಮೇನ್ಸ್ ಪಾಸ್ ಆಯ್ತು, ಇಂಟರ್ವ್ಯೂನು ಪಾಸ್ ಆಯ್ತು, IPS ಆದ್ಲು. ಸಿ ಇಸ್ ಮೈ ಬ್ಯಾಚ್ಮೇಟ್, DCP ನಾರ್ತ್ ಮುಂಬೈ. ಪ್ಯೂರ್ ತಮಿಳ್ ಮೀಡಿಯಂ ನಲ್ಲಿ ಓದ್ದವಳು, ಒಬ್ಬ ಪೊಲೀಸ್ ಪೇದೆ ಹೆಂಡತಿ. ಕಟ್ಟು ಕತೆ ಎಲ್ಲ ದಂತ ಕತೆ ಎಲ್ಲ ನನ್ನ ಜೊತೆ